ಬೊಜ್ಜೆ ಮಾಡುವ ಇವ್ರದ್ದು ಹೇಳೋದ್ನಲ್ಲ ಯಾವನ್ ಕೇಳೋವ ಇಲ್ಲ ಇಲ್ಲಿ ಎಂತ ಬೊಜ್ಜ ಈ ನಮನೆ ಆದ್ರೂ ಯಾರು ಹಾರೋಡಿಯ ಕುಮಟಾ ಸಿದ್ದಾಪುರ ರಾಜ್ಯ ಹೆದ್ದಾರಿಯಲ್ಲಿ ನಾಚಿಕೆ ಆಗಬೇಕು. ದರಿದ್ರ ವ್ಯವಸ್ಥೆ ಈ ಕುಮಟಾ ಜನಪ್ರತಿನಿಧಿ ಸತ್ತು ಮಲಗಿದ್ದಾನೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಈ ರೀತಿ ಜನರು ನರಸತ್ತ ಯಾತನೆ ಅನುಭವಿಸ್ತಾ ಇದ್ದಾರೆ ಮಳೆಗಾಲದಲ್ಲಿ. ಈ ರೀತಿ ದರಿದ್ರ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅಂತ ನೋಡಿ. ಸಂಪೂರ್ಣ ಅಲ್ಲಿ ಎಲ್ಲ ಕಡೆ ನಿಂತ್ಕೊಂಡಿದೆ ವಾಹನಗಳು. ಈ ರೀತಿ ಒಂದು ರಾಜ್ಯ ಹೆದ್ದಾರಿಯನ್ನು ನೀರನ್ನ ತೆರವು ಮಾಡ್ಲಿಕ್ಕೆ ಆಗುದಿಲ್ಲ ಅಂತಂದ್ರೆ ಈ ತಾಲೂಕು ಆಡಳಿತ, ಈ ಜನಪ್ರತಿನಿಧಿ ಏನಾಗಬೇಕು? ನಾಚಿಕೆ ಹೇಳ್ತಾನ ಅಲ್ವಣ? ಇದೆಲ್ಲ ಬಹಳ ಸಮಸ್ಯೆ. ದಯವಿಟ್ಟು ಈ ವಿಚಾರದಲ್ಲಿ ಇನ್ನು 1 ವಾರ ಗಡುವು ಕೊಡ್ತೇನೆ, ಇಲ್ಲ ಅಂತ ಸಂಪೂರ್ಣ ಈ ಒಂದು ಹೆದ್ದಾರಿಯನ್ನ ಬಂದ್ ಮಾಡ್ತೇನೆ. ನೋಡಿ ಎಷ್ಟು ವಾಹನಗಳು ಇಲ್ಲಿ ನಿಂತಿದ್ದಾವೆ. ಈ ರಾಜ್ಯ ಹೆದ್ದಾರಿ ಬಂದ್ ಮಾಡಿಬಿಟ್ಟು ಈ ರೀತಿ ಜನರಿಗೆ ತೊಂದರೆ ಕೊಡ್ತಾ ಇರೋದು ನಿಜವಾಗ್ಲೂ ಈ ಜನಪ್ರತಿನಿಧಿ ನಮ್ಮ ಕುಮಟಾ ಶಾಸಕರ ಬೇಜವಾಬ್ದಾರಿ ತಂದಿಂದ ಆಗ್ತಾ ಇದೆ. ಒಮ್ಮೆಯೂ ಸಹ ಈ ವಿಚಾರದಲ್ಲಿ ಅನೇಕ ಮಾಧ್ಯಮದಲ್ಲಿ ಬಂತು, ಅನೇಕ ರೀತಿ ಜನರು ಹಾಕಿದ್ರು, ಆದ್ರೂ ಇದಕ್ಕೊಂದು ಸಮಸ್ಯೆಗೆ ಪರಿಹಾರ ಕೊಡ್ಲಿಲ್ಲ ಅಂತಂದ್ರೆ ಇವ್ರು ಏನ್ ಕತ್ತೆ ಕಾಯ್ತಾ ಇದಾರ ರಾಜ್ಯ ಹೆದ್ದಾರಿಯ ಅಧಿಕಾರಿಗಳು, ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು? ನಾನು ಈ ಕೂಡಲೇ ಲೋಕೋಪಯೋಗಿ ಮಿನಿಸ್ಟರ್ ಗಮನಕ್ಕೆ 1 ವಾರದಲ್ಲಿ ತರ್ತೇನೆ, ಹಾಗೂ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇನೆ. ಯಾಕಂದ್ರೆ ಈ ರೀತಿಯ ನೋಡಿ ಇಷ್ಟೊಂದು ಗಾಡಿಗಳು ಈ ರೀತಿ ನೀರು ತುಂಬಿ ನೋಡಿ, ಆ ರೀತಿ ರಾಜ್ಯ ಹೆದ್ದಾರಿಯಲ್ಲಿ ಅಷ್ಟು ನೀರು ತುಂಬಿ ನಿಂತಿದೆ ಅಂತಂದ್ರೆ ಇನ್ನೂ ಇದಕ್ಕೆ ಒಂದು ಇದು ಸಿಗ್ತಾ ಇಲ್ಲ ಅಂದ್ರೆ ಬಹಳ ಬೇಜಾರದ ಸಂಗತಿ ಅಲ್ವಾಣ? ಎಲ್ಲ ಹೋರಾಟ ಮಾಡ್ಬೇಕಾಯ್ತಾ? ಇದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಫೋಟೋ ತೆಗೆ. ಯಾಕಂದ್ರೆ ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.